ಆಯ್ತಕ್ಕ ಎಲ್ಲ ಎಲ್ಲ ಬಂದ್ರ ನಂಟ್ರುಗಳು. ಯಾವ ನಂಟ್ರಿಗೆ ಹೇಳಿದನವ? ನಮ್ಮವ್ರಿಗೆ ಹೇಳಿದೆ, ಅಕ್ಕಪಕ್ಕದ ಮನೇಲಿ ಹೇಳಿದೆ ಅಷ್ಟೇ. ನಮ್ಮ ಪೂಜಾ ಬರ್ನಿಲ್ಲ, ನಮ್ಮ ರಾಣಿನೂ ಬರ್ನಿಲ್ಲ. ವಾ ಯಾಕೆ ಬರ್ಬೇಕು ತಾನೇ? ಅಕ್ಕನ ಮಗಳು ನಾಮಕರಣ ನೋಡವ ಮತ್ತೆ ಹಂಗಾಡ್ತಾರೆ ಅಂತ ಬರ್ಬೇಕು ತಾನೇ. ಸ್ವಂತ ಅಕ್ಕನ ಮಗಳು ನಾಮಕರಣಕ್ಕೆ ಬರಕಿಲ್ಲ ಅಂದ್ರೆ ಹೆಂಗೆ? ಅಯ್ಯೋ ಅವಳು ರಾಣಿ ನಂಗೆ ಕೆಲಸ ಕೆಲಸ ಅಂತಾಳೆ. ನನ್ನ ಗಂಡ ಅಂಗಡಿಗೆ ತೆಗಿಬೇಕು, ಬರಕಾಯ್ಕಿಲ್ಲ, ಒಬ್ಳೆ ಬರ್ಬೇಕು ಅಂದ್ಲು. ಇವತ್ತಿನ ಬಿಡು ಇನ್ನೊಂದ್ಸತಿ ಯಾವಾಗಾರೆ ಅಂತಂದ್ಲು. ಅವಳಿಗೇನೇನು 8 ತಿಂಗಳು ನೋಡ್ತೀನಿ ಬಿಡವ ಅಂದ್ಲು. ಆಮೇಲೆ ಬೆಳಿಗ್ಗೆ ಫೋನ್ ಮಾಡಿದೆ, ನಾನು ಎಲ್ಲಿ ಬತ್ತಿದ್ಯವ ಅಂತ. ಇಲ್ಲ ಕಣಮ್ಮ ಬತ್ತಿಲ್ಲ, ಇನ್ನೊಂದು ದಿನ ಬರ್ತೀನಿ ಅಂದ್ಲು. ನೀ ಏನು ಮಾಡಿ ಬಿಡವ ಆಯ್ತು ಅಂತಂದೆ. ನಾವು ಏನು ಸಿಂಪಲ್ ಆಗಿ ಮಾಡ್ತಾವಿಲ್ಲ, ಅದಕ್ಕೆ ಬಿಟ್ಟು ಏನು ಬಿಟ್ಟು ಸುಮ್ಮನೆ ಅದೇ. ಬಾ ಒಳಿಕೆ ಎಲ್ಲ ಆಯ್ತಾ ನೋಡೋದ ಅಂತ ಬಂದೆ. ಉಂಕಂತಾಯ್ತು ಬಾ. ಅಡುಗೆ ಎಲ್ಲ ಆಯ್ತಾ? ಅಯ್ಯೋ ತಾಯಿ ಯಾಕೆ ಹೇಳಿ, ಒಬ್ಳೆ ಮಾಡಿನ ಅಡುಗೆಯ ಬಾಣ್ತಿ ಕಟ್ಕೊಂಡು. ವಾಯಕೆ ಇನ್ನೇನು ಮಾಡೋದವ? ಯಾರಿದ್ದಾರು ಮಾಡೋಕ್ಕೆ ಮಾಮೂಲಿ ಸಿಂಪಲ್ ಆಗಿ ಮಾಡ್ತಾವಿ. ಬಟ್ರು ಕರ್ಸಕ್ಕಾದದ? ರೋಜಾ ನಾನು ನಮ್ಮ ಮನೆಯನ್ನು ಸೇರ್ಕೊಂಡು ಮಾಡ್ದೋತಾಗೆ. ವಾ ನಾನು ಕರೆದಿದ್ರೆ ನಾನು ಬರೋನಲ್ಲಕ್ಕ, ಒಂಚೂರು ಹೆಲ್ಪ್ ಮಾಡಿಕೊಡೋಣಪ್ಪ. ಅಯ್ಯೋ ಏನು ಕರೆಯೋದು ಅಂದ್ಬಿಟ್ಟು ಕರೀನೇ ಇಲ್ಲ. ಅದಕ್ಕೆ ಇಷ್ಟೊತ್ತಾಯ್ತು. ಅಲ್ಲಿ ಇದು ಯಾರಪ್ಪ ಸವಿತನ ಗಂಡ, ಅವನ್ನೇ ಕರೆಸಿ ಅಡುಗೆ ಮಾಡ್ತಾನಲ್ಲ, ಚೆನ್ನಾಗಿ ಮಾಡ್ತಾನೆ. ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಂತೆ, ಹೇಳಿದ್ರೆ ಮಾಡ್ಕೊಡೋಣಪ್ಪ. ಅಯ್ಯೋ ಹಂಗೆ ಮಾಡಿದ್ರು ಆಯ್ತಿತ್ತು. ಹೋದ್ರೋಗ್ಲಿ 1,000 ರೂಪಾಯಿ ಕೊಟ್ಟಿದ್ರು ಆಯ್ತಿತ್ತು. ನಾವು ಮಾಡ್ಬಿಡೋದ? ನಮ್ಮ ಇವಳು ಪರಿಮಳ ಬತ್ತಾಳೆ, ಮತ್ತೆ ಬತ್ತಾಳೆ ಅಂತ ನಾನು, ಪರಿಮಳ ಚೆನ್ನಾಗಿ ಅಡುಗೆ ಮಾಡ್ತಾಳಲ್ಲ, ಬತ್ತಾಳೆ ಬಿಡು ಮಾಡ್ಕೊಳ್ಳೋದ ಅಂತ ಸುಮ್ಮನೆ ಅದೇ. ಅವಳು ಬರೋಕಿಲ್ವಂತೆ. ಯಾಕೆ ಬರೋಕಿಲ್ವಂತೆ? ಏನಾದರೂ ಬತ್ತಿದ್ಲಲ್ಲ. ಅಯ್ಯೋ ಬಿಡು, ಎಲ್ಲ ಒಂದೊಂಥರ, ಎಲ್ಲ ಒಂದೇ ಥರ ಇದ್ದಾರ. ಮೊದಲೆಲ್ಲ ಬತ್ತಿದ್ಲು, ನಾನು ಅವಳು ಬಂದೇ ಬತ್ತಾಳೆ, ಹೆಂಗೋ ಇಬ್ರು ಸೇರ್ಕ ಅಡುಗೆ ಮಾಡ್ಕೊಬಿಡ್ಬೋದು ಅನ್ಕೊಂಡೆ. ಬೆಳಿಗ್ಗೆ ಫೋನ್ ಮಾಡಿದೆ, ಹುಷಾರಿಲ್ಲ ಕಣಕ್ಕೆ ಬರೋಕಾಯ್ಕಿಲ್ಲ, ಬೇಜಾರು ಮಾಡ್ಕೋಬೇಡಿ, ಇನ್ನೊಂದ್ಸತಿ ಬರ್ತೀನಿ ಅಂತಂದ್ಲು. ಇನ್ನೇನು ಹೇಳಕ್ಕದ್ದು ಹುಷಾರಿಲ್ಲ ಅಂದರೆ. ಅದಕ್ಕೆ ಆಯಿತು ಬಿಡವ ಅಂದೆ. ನಮ್ಮ ಅತ್ತೆ ಮಾತು ಕಟ್ಕೊಂಡು ಅವಳು ಚೇಂಜ್ ಆಯ್ತಾಳಕ್ಕಂತಕೋ. ಏನೋ ಮಾಡ್ಕೊಳ್ಳಿ ಬಿಡು, ಪಾಪ ಒಬ್ಳೆ ಮಾಡಿದೆಯಲ್ಲ, ಬರಬೇಡ್ವ ಅವ್ರವೇ. ಏನು ಕೇಳಿಯವ? ಬಾ, ಹೆಂಗವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಂತೆ. ನಾನು ನಮ್ಮ ಪರಿಮಳ ರವನ್ ಮಾತು ಕೇಳಕ್ಕಿಲ್ಲ. ಅವಳಿಗೆ ಗೊತ್ತು ರವನ್ ಬುದ್ಧಿ ಅಂತ ನಾನು ಅನ್ಕೊಂಡು ಬತ್ತಾಳೆ ಅನ್ಕೊಂಡೆ. ಅವಳು ನೋಡಿದ್ರೆ ರವನ್ ಮಾತು ಕಟ್ಕೊಂಡೇ ಬಂದಿಲ್ಲ ನೋಡು. ಇರ್ಲಿ ಬಿಡು, ಆಯಿತು ಬಾ ಒಳಿಕೆ, ಎಲ್ಲ ಆಯಿತು ಬಾ. ನಿನ್ನ ಮಗ ಬಂದ? ಹ್ಞೂ ಬಂದವನೇ. ಅವನು ಬೆಳಿಗ್ಗೆ ಬಂದ, ನೆನ್ನೆನೆ ಬರ್ತೀನಿ ಅಂದ್ಬಿಟ್ಟು. ಅಷ್ಟೊತ್ತಿಗೆ 7 ಗಂಟೆಗೆ ಬಂದ. ಟ್ರೈನಿಗೆ ಬಂದಿದ್ದಂತೆ. ಅವನೇ ಅಲ್ವಾ? ಮಗಿನ ಕಿವಿಲಿ ಹೆಸರು ಹೇಳ್ಬೇಕು ಮಾವ. ಹ್ಞೂ ಅದಕ್ಕೆ ಬಂದಾನೆ ಅಂದ್ರೆ ಬತ್ತಿತ್ತಿಲ್ಲ ಅವನು. ಓಸತಿ ಪೂಜನ್ ಮಗಿಗೂ ಹಂಗೆ ಅವನೇ ಹೇಳಿತ್ತು. ಇನ್ನು ಯಾರಿದ್ದಾರೆ ಅವನು ಒಬ್ಬನೇ ಅಲ್ವಾ? ಏನೇನು ಅಡುಗೆ ಮಾಡ್ತಿದ್ದೀರಿ? ಮಾಮೂಲಿ ಅವನ್ನ ಏನು ಮಾಡಿ ಸಿಹಿ ಅಲ್ವಾ? ತರಕಾರಿ ಸಾರು, ಅನ್ನ, ಹಪ್ಳ, ಉಪ್ಪಿನಕಾಯಿ, 1-2 ಥರ ಪಲ್ಯ, ಬಾಳೆಹಣ್ಣು, ಗೀ ರೈಸು, ಆಮೇಲೆ ಸ್ವೀಟ ಇದರಲ್ಲೇ ತರಿಸಿನ ಬೇಕ್ರಿಲಿ ಸಿಕ್ಕಿಲ್ಲ ಹಾಕು. ನಾವೇ ಮಾಡ್ದೆ ಎಲ್ಲ. ಆಮೇಲೆ ನಮ್ಮ ಬೀಗರು ಅವಮ್ಮನೂ ಹುಸಿ ಹೆಲ್ಪ್ ಮಾಡ್ಕೊಡ್ನಿಲ್ಲ. ನನಗಿಂತ ಜಾಸ್ತಿ ಅವಮ್ಮನೇ ಅಡುಗೆ ಮಾಡಿತ್ತು. ಎಲ್ಲ ಸೇರ್ಕೊಂಡು ಹೆಂಗೋ ಮಾಡಿವಿ. ಬಾ. ಯಾವ ನಿನ್ನ ಮಗಳು ಸ್ಕೂಲ್ಗೆ ಹೋದ್ಲಲ್ಲ? ಸಿಕ್ಕಿಲ್ಲ, ಬಾ ಬಂದು ಊಟ ಮಾಡ್ತಾಳಂತೆ. ಇದಕ್ಕೆ ರೋಜಾ ಇನ್ನೂ ರೆಡಿ ಆಗಿಲ್ಲ? ಯಾಕವ ಮಗ ಇಲ್ಲ? ಅಯ್ಯೋ ಹೊಸಿ ಹೇಳ್ತಿತ್ತಿಲ್ಲ ಕಣಮ್ಮ, ಮನಗ್ಸೀನಿ. ಹೇಳ್ತಿದ್ಲಾ? ಆ ಪಾಟಿ ಹೇಳ್ತಿದ್ಲು. ಮನೆ ಕಂಡ್ಲು ಅಳಗು ಬಟ್ಟೆ ಹಾಕಿ ಮನಗ್ಸೀನಿ. ನೀನು ಯಾಕೆ ರೆಡಿ ಆಗಿ ನಿಂತಿದ್ದಿ? ರೆಡಿ ಆಯ್ತೀನಿ ಈಗ. ಹೋಗು, ಚೆನ್ನಾಗಿರೋ ಸೀರೆ ಉಟ್ಕೋಗು. ನಿನ್ನ ಗಂಡ ಇಲ್ಲ? ಇಲ್ಲ ಒಳಗದೆ. ಹೋಗ್ರಿ, ರೆಡಿಯಾಗಿ ಹೋಗ್ರಿ. ಏನು ಮಾಡ್ದ? ಸರಿ ಆಯಿತು. ಮಗಿಗೆ ರೆಡಿ ಮಾಡ್ದ? ಅವಳು ಅಳ್ತಿದ್ಲಲ್ಲ ಮನೆ ಕಂಡ್ಲು, ಈಗ ಹಂಗೀಗ ಮನಗ್ಸೀನಿ. ಸರಿ ಸರಿ, ಮಗಿಗೆ ದೊಡ್ಡದಾಗ ಕಪ್ಪಿಕ್ಕು, ಶೃಂಗಾರ ಮಾಡಬೇಡ ನೀನು. ಸರಿ ಆಯಿತು. ಹೋಗು, ಜಲ್ದಿ ರೆಡಿಯಾಗಿ ಹೋಗು, ಚೆನ್ನಾಗಿರೋ ಸೀರೆ ಉಟ್ಕೊ. ಸರಿ ಅಮ್ಮ ಆಯಿತು. ಫೋನ್ ಮಾಡಿದ್ದ ರಾಣಿ ಪೂಜೆಗೆಲ್ಲವ? ಅಯ್ಯೋ ಮಾಡಿದ ಕಣವ, ನಿನ್ನ ತಂಗಿರು ಬರೀಕಿಲ್ವಂತೆ. ಯಾಕಂತೆ ಅಷ್ಟು ಬಗೆಯಿಂದ ಹೇಳಿನಿ, ಬಂದ್ರವ ಅಂತ ಬರೀಕಿಲ್ವಂತ. ಬಿಡು, ಏನು ಕೆಲಸ ಇದ್ದದೋ ಏನೋ. ಆಯಿತು ಬಿಡು, ಯಾವ್ದು ಕರೀಲಿ, ನಾನು ಒಯ್ಕಿಲ್ಲ ಎಲ್ಗುವೆ. ಅದನ್ನೇ ಕಟ್ಕೊಂಡು ಆದವ ನಡಿ. ಒಬ್ರಾರು ಬಂದಿದ್ದಾರ? ರಾಣಿನೂ ಇಲ್ಲ, ಪೂಜನೂ ಇಲ್ಲ, ಅಜ್ಜಿನೂ ಬಂದಿಲ್ಲ. ಅಜ್ಜಿ ಮಾತು ಕೇಳ್ಕೊಂಡು ಅತ್ತೆನೂ ಬಂದಿಲ್ಲ ನೋಡು. ಅಜ್ಜಿ ಮಾತನ್ನೇ ನಂಬಿಟ್ಟದಲ್ಲ ಅತ್ತೆ. ಅಯ್ಯೋ ನಡಿ ರೋಜಾ, ಬರ್ದಿರೋರ್ಗೆ ಏನು ಮಾಡೋಕ್ಕದದು? ಹೆಂಗೋ ಮಾಡ್ಲಂತೆ. ನಡಿ ನೀನು, ಹೋಗಿ ರೆಡಿಯಾಗಿ ಹೋಗು. ಇನ್ನೂ ರೆಡಿ ಆಗದೆ ನಿಂತಿರುವೆ, ಹೋಗು. ಅಯ್ಯೋ ಮಗ ಅಳ್ತಿತ್ತು, ನಾನೇನು ಮಾಡನೆ? ಇರು, ಸೀರೆ ಉಟ್ಕೊ ಬರ್ತೀನಿ. ಬವ್ವ. ಅಯ್ಯೋ ನಿನ್ಗೂ ಪಾಪ ಸಾಕಾದಂಗೆ ಆಗ್ಬಿಟ್ಟದೆ. ಪೂಜಂಗೆ ಬಾಣ್ತನ ಮಾಡಿದೆ, ಈಗ ರೋಜಂಗೆ. ನೀವು ಉಳೋದ್ಮೇಲೆ ತಿರ್ಗಾ ಪೂಜಂಗೆ ಹೊಸಿ ಖರ್ಚು ಹಾಕ ನಿನಗೆ. ನೀ ಏನು ಮಾಡಿಯವ? ಹೆಣ್ಮಕ್ಳು ಎದ್ಮೇಲೆ ಮಾಡಲೇಬೇಕಲ್ವಾ? ಇನ್ನೂ ರಾಣಿ ಅವಳೆ, ಅವಳಿಗೆ 2 ಬಾಣ್ತನ ಮಾಡಬೇಕು. ಬಾ ತಾಯಿ, ಹೆಂಗೋ ಆಗೋದು ಆಯ್ತದೆ, ಇನ್ನೇನು ಮಾಡಿ. ಅದಕ್ಕೆ ನಾವು ಏನೂ ಜೋರಾಗಿ ಮಾಡೋಕ್ಕಿಲ್ಲ, ಮಾಡಿದ್ರೆ 3 ಒಂದೇ ಥರ ಮಾಡಬೇಕು. ಅದಕ್ಕೆ ಅದೇ ಹಾಕ್ಬೇಕು, ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ. ಅದಕ್ಕೆ ಎಲ್ಲರಿಗೂ ಸಿಂಪಲಾಗಿ ಮಾಡ್ತೀವಿ. ಅವರು ಮಗಿನ ವರ್ಷದ ಬರ್ತಡೆಗೆ ಇರ್ತಡೆ ಜೋರಾಗಿ ಮಾಡ್ಕೋತಾರೆ, ಇನ್ನೇನು ಅದೇ ಮಂತೆ. ಸರಿ ಬಾ. ಮಗ ಚೆನ್ನಾಗಿ ಸಾಕಿದ್ದೀರಿ ಕನಕ? ಚೆನ್ನಾಗಿ ಸಾಕಿದಾನ? ಚೆನ್ನಾಗದೆ ಮಗ. ಹೆಸ್ರೇನು ಕಟ್ತಿದ್ದೀರಕ್ಕ? ಗೊತ್ತಾಯ್ತದೆ, ಅವ್ರ ಮಾವ ಕಿವಿಲಿ ಹೇಳ್ತಾನಲ್ಲ, ಇನ್ನೇನು ಗೊತ್ತಾಯ್ತದೆ. ಬಾ ಆಯಿತು ಅಕ್ಕ. ಎಲ್ಲ ನಿನ್ನ ಮಗ ಎಲ್ಲ ಬಿಗ್ರೆ, ನಿಮ್ಮ ಮಗ ಎಲ್ಲೋದ? ಕರೀರಿ. ಬತ್ತಾವನೆ. ರೋಜಾ ಯಾಕವ ಅಲ್ಲೇ ತೊಟ್ಲಿಗೆ ಮನಗಿಸ್ಬಿಟ್ಟಿದ್ಯಲ್ಲ? ಅಯ್ಯೋ ಯಾಕೋ ಗೊತ್ತಿಲ್ಲ, ಹೊಸಿ ರಚ್ಚೆ ಹಿಡ್ದಿಲ್ಲ. ಆ ಪಾಟಿ ಹೇಳ್ತಿದ್ಲು ಮನ್ಗವಳೆ ಅಂದಲ್ಲ. ಮನ್ಗಿದ್ಲು, ತಿರ್ಗಾ ಹೇಳ್ಸದ್ನ ಎತ್ಕೊಬರದ ಅಂತ. ಏನ ಪಾಟಿ ಎಳೆ ಹಿಡ್ಬಿಟ್ಲು, ಅದಕ್ಕೆ ತಕ್ಕ ತೊಟ್ಲಿಗೆ ಯಾಕೆ ತೂಗ್ ಮನಗಿಸ್ದೆ. ಸರಿ ಬಿಡು, ಆಯ್ತು. ಇನ್ನೇನು ಮಾಡಿ. ಯಾಕೋ ಚೆಂಡಿ ಹಿಡ್ಕೊಬಿಟ್ಟದಲ್ಲ ಮಗ. ಅದು ಚೆನ್ನಾಗಿ ಆಡ್ತಿತ್ತು, ಇವತ್ತೇ ಒತ್ತರೆಯಿಂದನೂ ಹಂಗೆ. ಥರ ಹಂಚಿ ಕಡಿನೂ ತೆಗ್ದೀನಿ, ಎಲೆನೂ ತೆಗ್ದಾಕ್ಯವನಿ. ಎಲ್ಲ ದೃಷ್ಟಿ ಹಂಗೆ ಆಗ್ಬಿಟ್ಟಿರ್ಬೇಕು. ಕಪ್ ನೋಡು ಕಪ್ಪ, ದೊಡ್ಡದಾಗ ಮಗಿಗೆ ದೃಷ್ಟಿ ಆಗ್ದಂಗೆ. ದಪ್ಪಕ್ಕೆ ಇಕ್ಕು 2 ಕೆನ್ನೆಗೆ ಹಣೆಗೆಲ್ಲ ಅಂತ ಹೇಳಿನಿ ರೋಜನ್ಗೆ. ಕಡ್ಡಿ ಹಂಗೆ ಬಳ್ದಳು, ಕಡ್ಡಿ ಹಂಗೆ.
ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ಆಮೇಲೆ ಮಗಿಗೆ ದೃಷ್ಟಿಯಾಗಿ ಹೇಳ್ತದೆ. ಆಗ ಅಮ್ಮ ಅಮ್ಮ ಅಂತಾಳೆ. ಬುಡಮ್ಮ ಇವತ್ತು ಒಂದಿನ ಅಲ್ಲಕಂಡ್ ರೋಜಾ ಕೆನ್ನೆಗೆಲ್ಲ ಇಕ್ಬೇಕು ತಾನೆ ದೊಡ್ಡದಾಗಿ. ಮಗ ನೋಡಿದ್ರೆ ಕಪ್ಪೆ ಕಾಣಬೇಕು, ಹಂಗೆ ಇಕ್ಬೇಕು. ನೀನು ನೋಡಿದ್ರೆ ಈ ಪಾಟಿ ಸಣ್ಣಕ್ಕೆ ಇಕ್ಕಿದ್ಯಲ್ಲ. ಬಿಡು ಆಯ್ತು. ಅಮ್ಮ ಪಾಪ ಹೆಸರೇನು? ಹೇಳ್ತೀನಿ ತಡೆಯವ. ಅಮ್ಮ ಎಲ್ಲ ಸತೀಸ ಬಲೆ ಎಲ್ಲ ಆಯ್ತು ಅಂತ ಕರ್ದೀವ್ನಿ. ಅದೇನು ಮಾಡ್ತಿದ್ದಾನೋ ಒಳಗೆ. ಬಂದ ಇಲ್ಲೆಯ. ಏನಪ್ಪ ಸತೀಸ ಅಪ್ಪುಪುರ ಆಗೋದೆ, ಚೆನ್ನಾಗಿದ್ಯಾ? ಹ್ಞೂ ಆಂಟಿ ಚೆನ್ನಾಗಿವ್ನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಚೆನ್ನಾಗಿವ್ನಿ ಕಣಪ್ಪ. ಹೋಗಪ್ಪ ಹೋಗು, ಮಗಿನ ಕಿವಿಲಿ ಹೆಸರು ಹೇಳೋಗು. ಏನು ಹೆಸರು ಅಂತ ರೋಜು ಹೇಳೋಳೆ ತಾನೆ? ಹ್ಞೂ ಹೇಳದೆ. ಹೋಗಿ ಹೇಳೋಗು. ಮಗಿಗೆ ಏನು ಗಿಫ್ಟ್ ತಂದಿದ್ದಾನು ಮಾವ? ಉಂಗ್ರೆ ತಂದವನೆ ಕಣವ. ಉಂಗ್ರೆ ತಂದಿದ್ದಾನು? ಹ್ಞೂ ಉಂಗ್ರೆ ತಂದವನೆ. ಪರವಾಗಿಲ್ಲ ಮಾವ. ಅಕ್ಕನ ಮಗಳಿಗೆ ಚಿಂದ ಉಂಗ್ರನೇ ತಂದ್ಬಿಟ್ಟವನೆಲ್ಲ. ಹ್ಞೂ ತಂದವನೆ. ಆಗ ಪೂಜನ್ ಮಗಿಗೂ ತಂದಿದ್ದ, ಈಗ ರೋಜನ್ ಮಗಿಗೂ ತಂದವನೆ. ಹೆಂಗೋ ಬಿಡು. ಆಮೇಲೆ ರಾಣಿ ಮಗಿಗೂ ತರಬೇಕು. ಹ್ಞೂ ತರಲೇಬೇಕು, ತರ್ಲಾಕು. ಮಾವಾಗ ಅಷ್ಟು ಮಾಡಬೇಡ್ವಾ? ಇವ್ರಿಬ್ರಿಗೆ ತಂದಾದ್ಮೇಲೆ ಅವಳಿಗೆ ತರದೇ ಇರಕ್ಕದ್ದ? ಹೆಂಗೋ ಒಳ್ಳೇದಾಗ್ಲಿ. ಹೇಳಪ್ಪ ಮಗಿನ ಕಿವಿಲಿ ಹೆಸ್ರ 3 ಸತಿ ಹೇಳಪ್ಪ. ಅನಿಕಾ ಅನಿಕಾ ಅನಿಕಾ. ಅನಿಕಾ ಅಂತವ ಹೆಸರು? ಹ್ಞೂ ಚೆನ್ನಾಗದೆ ಹೆಸರು. ಇಲ್ಲ ಅಕ್ಕಪಕ್ಕದಲ್ಲಿ ಯಾರ ಹೆಸರು ಇಲ್ಲ. ಅನಿಕಾ ನಿದ್ದೆ ನೋಡವ, ನಿದ್ದೆಯಾ? ಎದೇಳು ಕಣ್ಬಿಡು. ಅನಿಕಾ ಅನಿಕಾ ಚೆನ್ನಾಗದೆ ಕನಕ ಹೆಸರು. ಚೆನ್ನಾಗಿದ್ದದ? ಹ್ಞೂ ಚೆನ್ನಾಗದೆ. ಅನಿಕಾ ಅನಿಕಾ. ಸರಿ ಸರಿ ಆಯ್ತು. ಇನ್ನೇನು ಬನ್ನಿ ಎಲ್ಲ ಊಟ ಮಾಡಿ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ರೋಜನ್ ಮಗಳ ಹೆಸರು ಅನಿಕಾ ಅಂತ. ಹೆಸರು ಚೆನ್ನಾಗಿದ್ಯಾ? ನಿಮ್ಮಲ್ಲೇ ಒಬ್ಬರು ಹೆಸರನ್ನ ಹೇಳಿದ್ದು, ಪ್ರೇಮ ಅವರು. ಹೆಸರನ್ನ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ, ಕೆಲವರು ಕಮೆಂಟ್ ಮಾಡಿದ್ದೀರಾ. ಪ್ರೇಮ ಅವರು ಒಂದು 3-4 ಹೆಸರೇ ಕಮೆಂಟ್ ಮಾಡಿದ್ದಾರೆ, ಅವರೊಬ್ಬರೇನೆ. ಅದಕ್ಕೆ ಅನಿಕಾ ಅಂತ ಇಟ್ಟಿದ್ದೀನಿ. ಇನ್ನು ಬೇರೆಯವ್ರು ಹೇಳಿದ್ನ ಇಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದೇ ಸಲ ಇಡೋಕ್ಕಾಗೋದು. ಮತ್ತು ನಾಮಕರಣ ಇಷ್ಟೇ ಸಿಂಪಲಾಗಿ ಮುಗಿಸಿದ್ದೀವಿ. ನಮ್ಮ ಕಡೆ ನಾಮಕರಣ ಎಲ್ಲ ದೊಡ್ಡದಾಗಿ ಮಾಡಲ್ಲ. ವೀಡಿಯೋದಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡೋಕ್ಕೋದ್ರೆ ಅಥವಾ ತುಂಬ ಪ್ರಾಪರ್ಟೀಸ್ನ ಬಳಸಿದ್ರೆ ವೀಡಿಯೋನೇ ವರ್ಕ್ ಆಗಲ್ಲ, ತುಂಬ ಹ್ಯಾಂಗ್ ಆಗಿಬಿಡುತ್ತೆ, ಇಲ್ಲ ಬೇರೆ ಪ್ರಾಬ್ಲಮ್ ಬರುತ್ತೆ. ಅಷ್ಟು ಕಷ್ಟಪಟ್ಟು ಮಾಡಿ ವೀಡಿಯೋ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಎಲ್ಲನೂ ಸಿಂಪಲಾಗೇ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ವ್ಯೂಸು ಚೆನ್ನಾಗಿ ಬರ್ತಿತ್ತು, ಮತ್ತೆ ಯಾಕೋ ತುಂಬ ಕಮ್ಮಿ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಆದಷ್ಟು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.